ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್. ನೋಡಿ ಇದೇ ಥರ ಇರುತ್ತೆ ನಮ್ಮ ಸೆಟಪ್ ನಾರ್ಮಲಿ. ಇವಾಗ ಒಂದು ನೋಟ್ಸನ್ನು ಕೂಡ ಇಟ್ಕೊಂಡಿದ್ದೀನಿ, ನಿಮಗೆ ಅದನ್ನು ತೋರಿಸ್ತೀನಿ. ಈ ಥರ ಒಂದು ನೋಟ್ಸ್ನ ಪ್ರಿಪೇರ್ ಮಾಡ್ತೀನಿ ಯಾವಾಗಲೂ ಎಲ್ಲ ಸೀರೀಸಿಗೂ, ಆಯಿತಾ. ಆ ನೋಟ್ಸ್ನ ನಿಮಗೆ ಕೊಡ್ತೀನಿ. ಏನಕ್ಕೆ ಅಂದರೆ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇದನ್ನು ನೋಡಿಕೊಂಡೆ ನಾನು ಕರೆಕ್ಟಾಗಿ ನಿಮಗೆ ಫ್ಲೋ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ನಿಮಗೂ ಕೂಡ ಟೈಮ್ ಸೇವ್ ಆಗುತ್ತೆ, ನನಗೂ ಕೂಡ ಟೈಮ್ ಸೇವ್ ಆಗುತ್ತೆ. ಯಾಕಂದರೆ ಗೊತ್ತು ತಾನೆ, ಇವಾಗ ಎ ಐ ವರ್ಡಲ್ಲಿ ಎಷ್ಟು ರ್ಯಾಪಿಡಾಗಿ ಡೆವಲಪ್ಮೆಂಟ್ ಆಗ್ತಿದೆ. ನಾವು ಆನ್ ಪಾಯಿಂಟ್ ಕಲಿಬೇಕು. ಸುಮ್ಮನೆ ನಾವು ಬೇರೆ ಎಲ್ಲ ಕಡೆ ಹೋಗೋದಕ್ಕಾಗಲ್ಲ, ಡೈವರ್ಟ್ ಆಗೋಕ್ಕಾಗಲ್ಲ, ಟೈಮ್ನ ವೇಸ್ಟ್ ಮಾಡೋದಕ್ಕಾಗಲ್ಲ ಅಲ್ವಾ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಇನ್ಸ್ಟಾಲೇಷನ್. ಆಮೇಲೆ ಇನ್ನು ಮುಂದೆ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ಗಳಿದೆ, ಮಾತಾಡೋಣ. ಓಕೆನಾ. ಇವಾಗ ನೋಡಿ, ನಾನು ವಿಂಡೋಸ್ ಆಗಿದ್ರೆ ನೀವು ಇನ್ಸ್ಟಾಲ್ ಮಾಡೋಕ್ಕಾರೆ ಸಿಂಪಲ್ಲು. ಈ ಲಿಂಕನ್ನು ಕ್ಲಿಕ್ ಮಾಡಿ, ಓಪನ್ ಮಾಡಿ, ನೀವು ಬ್ರೌಸರಿಗೆ ಹೋಗ್ತೀರಾ. ಬ್ರೌಸರಿಗೆ ಹೋದ ತಕ್ಷಣ ಈ ಡೌನ್ಲೋಡ್ ಪೈಥಾನ್ ಅಂತ ಇದೆಯಲ್ಲ, ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಡಿ. ಡೌನ್ಲೋಡ್ ಮಾಡಾದ್ಮೇಲೆ ಇನ್ಸ್ಟಾಲೇಷನ್ ಮಾಡಿ. ನೀವು ನಾರ್ಮಲ್ ಹೆಂಗೆ ಇನ್ಸ್ಟಾಲ್ ಮಾಡ್ತೀರಾ, ನಾರ್ಮಲ್ ಅದೇ ಥರ ಸೆಟಪ್ ಇರುತ್ತೆ. ಅದು ನೀವು ಬಂದು ಅದು ಇನ್ನೊಂದೇನೆಂದರೆ, ವಿಂಡೋಸ್ ಅವರು ಸ್ವಲ್ಪ ಇದನ್ನು ಆ್ಯಡ್ ಪೈಥಾನ್ ಟು ಪಾತ್ ಅನ್ನೋದನ್ನು ನೀವು ಕರೆಕ್ಟಾಗಿ ಟಿಕ್ ಮಾಡಬೇಕು. ಇಲ್ಲ ಅಂದರೆ ಆಟೋಮೆಟಿಕ್ ಅದು ತೊಗೊಳ್ಳಲ್ಲ ಪೈಥಾನ್. ಆವಾಗ ನೀವು ಪೈಥಾನ್ ಚೆಕ್ ಮಾಡಿದ್ರೆ ಕಮೆಂಟ್ ನಾಟ್ ಫೌಂಡ್ ಅಂತ ಬರ್ತಾ ಇರುತ್ತೆ ಟರ್ಮಿನಲಲ್ಲಿ ಅಲ್ವಾ, ನಿಮ್ಮ ಪವರ್ ಶೆಲ್ಲಲ್ಲಿ. ಅದಕ್ಕೋಸ್ಕರನೇ ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಆವಾಗ ಇನ್ಸ್ಟಾಲೇಷನ್ ಸೆಟಪ್ ಆಗಿಬಿಡುತ್ತೆ. ಆಮೇಲೆ ನೀವು ಜಸ್ಟ್ ಇದನ್ನು ತೊಗೊಂಡೋಗ್ಬಿಟ್ಟು ನಿಮ್ಮ ಟರ್ಮಿನಲಲ್ಲಿ ಹೋಗಿ ಇದನ್ನು ಟೈಪ್ ಮಾಡಿ, ವರ್ಷನ್ ಚೆಕ್ ಮಾಡಿ. ಇದು ಮ್ಯಾಕ್ ಓ ಎಸ್ ಆಗಿದ್ದರಿಂದ ಅದರಲ್ಲಿ ವರ್ಕ್ ಆಗಲ್ಲ. ಇದು ಮುಂದೆ ಹೇಳ್ತೀನಿ. ಮ್ಯಾಕ್ ಓ ಎಸ್ ಸೆಟಪ್ಪು ಪೈಥಾನ್ ವರ್ಷನ್ ಚೆಕ್ ಮಾಡಿ. ಪೈಥಾನ್ ವರ್ಷನ್ ಚೆಕ್ ಮಾಡಿದ ತಕ್ಷಣ ನೀವು ಈ ವರ್ಷನ್ ಬರಬೇಕು ಈ ಥರ. ಓಕೆನಾ. ಲೇಟೆಸ್ಟ್ ವರ್ಷನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ತುಂಬ ಮಾಡ್ಯೂಲ್ಸ್ ಇನ್ಬಿಲ್ಟ್ ತುಂಬ ಚೆನ್ನಾಗಿದೆ, ಆಪ್ಟಿಮೈಸೇಷನ್ ಇದೆ. ಪಿಪ್ ವರ್ಷನ್ ಅಂತ ಚೆಕ್ ಮಾಡಿ, ಪಿಪ್ ಇದೆಯಾ ಕರೆಕ್ಟಾಗಿ ಅಂತ. ಇನ್ಸ್ಟಾಲ್ ಆಟೋಮೆಟಿಕಲಿ ಆಗಿರುತ್ತೆ. ನೀವು ಪೈಥಾನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಪಿಪ್ ಅನ್ನೋದು, ಇದು ಪ್ಯಾಕೇಜ್ ಮ್ಯಾನೇಜರ್. ಇದು ನೀವೇನೇ ಥರ್ಡ್ ಪಾರ್ಟಿ ಲೈಬ್ರರೀಸ್ ಬೇಕು ಅಂದರೆ ಪೈಥಾನಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ಬೋದು. ಇದೇ ಮ್ಯಾಕ್ ಓ ಎಸ್ ಯೂಸ್ ಮಾಡ್ತಿದ್ದೀರಾ ನೀವು ಅಂದರೆ ಅದೇ ಸೇಮ್ ಲಿಂಕು. ಓಕೆನಾ. ಇಲ್ಲೇನಾದರೂ ನೋಡಿ, ನನಗೆ ನೋಡ್ಬೋದು ಇಲ್ಲಿ ಫಾರ್ ಮ್ಯಾಕ್ ಅಂತ ಇರುತ್ತೆ. ಆಟೋಮೆಟಿಕ್ ಅದೇ ಡಿಟೆಕ್ಟ್ ಮಾಡಿಬಿಡುತ್ತೆ ನಮ್ಮ ಸಿಸ್ಟಮಿಂದ. ಅದು ನೀವು ಡೌನ್ ಮಾಡಿದ್ರೆ ಸೇಮ್ ಅದೇ ಥರ ವರ್ಕ್ ಆಗುತ್ತೆ. ಮತ್ತು ನೀವು ಇಲ್ಲಿ ಇನ್ನೊಂದೇನೆಂದರೆ, ಮ್ಯಾಕಲ್ಲಿ ಡೌನ್ಲೋಡ್ ನೀವು ಮಾಡೋದು ಬೇಕಾಗಿಲ್ಲ. ಆಲ್ರೆಡಿ ಅವರು ಪ್ರೀ ಬಿಲ್ಟಾಗಿ ಮ್ಯಾಕ್ ಓ ಎಸಲ್ಲಿ ಇರುತ್ತೆ. ಬಟ್ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ನೀವು ಅಷ್ಟೇ. ಅದನ್ನು ಬ್ರೀವ್ ಇನ್ಸ್ಟಾಲ್ ಇವಾಗ ಪೈಥಾನ್ ಅಂತ ಹೊಡೆದ್ರೆ ಅದು ಅಪ್ಡೇಟೆಡ್ ವರ್ಷನ್ ನಿಮಗೆ ಅಪ್ಡೇಟ್ ಮಾಡ್ಕೊಂಬಿಡುತ್ತೆ. ಪೈಥಾನ್ ವರ್ಷನ್ ಅಂತ ನೀವು ಚೆಕ್ ಮಾಡಿದ್ರೆ ನೋಡಿ, ನಂದ್ರಲ್ಲಿ ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇವಾಗ ಏನಂದರೆ ಪೈಥಾನ್ 3 ಇದೆ ಇಲ್ಲಿ, ಅದ್ರ ವರ್ಷನ್ ಚೆಕ್ ಮಾಡಿದ್ರೆ 3.9.6 ಇದೆ. ಓಕೆನಾ. ಇದು ತುಂಬ ಇಂಪಾರ್ಟೆಂಟ್. ಆವಾಗ ನಿಮ್ಮ ಪೈಥಾನ್ ಸೆಟಪ್ ಆಗಿದೆ, ನಿಮ್ಮ ಪೈಥಾನ್ ಇದೆ, ಎನ್ವಿರಾನ್ಮೆಂಟಲ್ ವೇರಿಯಬಲ್ಲು ನಿಮ್ಮ ಪಾತು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಅರ್ಥ. ಇವಾಗ ಲಿನಕ್ಸ್ ಯೂಸ್ ಮಾಡೋರಿದ್ರೆ ಯಾರು, ಉಬುಂಟು ಮತ್ತು ಫೆಡೋರಾ ಯೂಸ್ ಮಾಡೋದಿದ್ರೆ ಈ ಕಮಾಂಡ್ ನೋಡ್ಕೊಳ್ಳಿ, ಅದೇ ಥರನೇ ಚೆಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡ್ಕೊಳ್ಳಿ. ಬೇಸಿಕಲಿ ಇನ್ಸ್ಟಾಲ್ ಆಗಿರುತ್ತೆ. ನೀವು ಲಿನಕ್ಸ್ ಬೇಸ್ ಪ್ಲ್ಯಾಟ್ಫಾರ್ಮಿಂದ ಬಂದರೆ ನಿಮ್ಮ ಪಾತು ಒಂದ್ಸತಿ ಚೆಕ್ ಮಾಡಬೇಕು. ಅಕಸ್ಮಾತ್ ಮಿಸ್ ಆಗಿಬಿಡ್ತು ಪಾತು ನಿಮ್ಮದು ಹಾಕೋದು ಅಂದರೆ ಎನ್ವಿರಾನ್ಮೆಂಟಲ್ ವೇರಿಯಬಲ್ಗೆ. ನೀವು ಮ್ಯಾಕ್ ಓ ಎಸ್ ಇದ್ದರೆ ಈ ಥರ ಹಾಕೊಳ್ಳಿ, ವೇರ್ ಪೈಥಾನ್ ಅಂತ ಹೊಡೆದ್ರೆ ನಿಮಗೆ ಎಲ್ಲಿದೆ ಆ ಪಾತು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಂದು ಇಲ್ಲಿ ತೋರಿಸ್ತೀನಿ ನೋಡಿ, ಪಾತ್ ಎಲ್ಲಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಪಾತ್ ಎಲ್ಲಿದೆ ಅಂತ ಅದು ಆಟೋಮೆಟಿಕ್ ನಿಮಗೆ ಹೇಳಿಬಿಡುತ್ತೆ. ಓಕೆ. ಈ ಪಾತ್ ಏನಕ್ಕಪ್ಪ ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನೀವೇನಾರ ನಾನು ಹೇಳ್ದಂಗೆ ಇಲ್ಲಿ ಆ್ಯಡ್ ಟು ಪಾತ್ ಅಂತ ನೀವೇನಾರ ಕ್ಲಿಕ್ ಮಾಡಿರಲಿಲ್ಲ ಪೈಥಾನ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ವಿಂಡೋಸಲ್ಲಿ ಅಂದರೆ, ಆವಾಗ ನೀವು ಈ ಪಾತ್ನ ತೊಗೊಂಡ್ಬಿಟ್ಟು ಆರಾಮಾಗಿ ನೀವು ಎನ್ವಿರಾನ್ಮೆಂಟಲ್ ವೇರಿಯಬಲ್ ಹೋಗಿ ಹಾಕಿದ್ರೆ ಪೈಥಾನ್ ಅಂತ ಅದು ಆಟೋಮೆಟಿಕ್ ಡಿಟೆಕ್ಟ್ ಆಗುತ್ತೆ ನಿಮ್ಮ ಟರ್ಮಿನಲ್ಸ್. ಓಕೆನಾ. ಇವಾಗ ನಾವು ಪೈಥಾನ್ ಬರೀಬೇಕಂದ್ರೆ ಏನು ಬರೀ ಟೆಕ್ಸ್ಟ್ ಎಡಿಟರಲ್ಲಿ ಬರೆಯೋಕ್ಕಾಗತ್ತಾ? ಯಾವುದೋ ಒಂದು ಎಡಿಟರ್ ಬೇಕು, ಸ್ವಲ್ಪ ಚೆನ್ನಾಗಿರ್ಬೇಕು. ಇದೇ ಥರ ಇದು ಎಡಿಟರ್ ಅಲ್ವಾ. ಈ ಥರ ಒಂದು ಎಡಿಟರ್ ಬೇಕು ನಿಮಗೆ ಮಾಡೋಕ್ಕೆ. ಅದು ಸ್ವಲ್ಪ ಕ್ಲೀನಾಗಿ ಕಾಣಲಿ, ಸ್ವಲ್ಪ ಆರ್ಗನೈಸ್ ಆಗಿರಲಿ, ನಮಗೊಂದಿಷ್ಟು ಸಜೆಷನ್ ಕೊಡಲಿ, ಕೋಡ್ ಸಜೆಷನ್ನು, ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ, ಈ ಥರ ಆ ಥರ ಎಲ್ಲ ಅನ್ಸುತ್ತಲ್ವಾ. ಅದಕ್ಕೋಸ್ಕರ ಏನಂದರೆ, ಸುಮಾರು ಜನ ಆಲ್ರೆಡಿ ಗೊತ್ತಿರುತ್ತೆ, ವಿ ಎಸ್ ಕೋಡ್ ಯೂಸ್ ಮಾಡ್ತಾ ಇರ್ತಾರೆ ಅವರು. ಓಕೆನಾ. ಇಲ್ಲ ಅಂದರೆ ನಿಮಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಇಲ್ಲಿ ನಾನು ಲಿಂಕ್ ಹಾಕಿದ್ದೀನಿ ವಿ ಎಕ್ಸ್ ಕೋಡ್ ಡೌನ್ಲೋಡ್ ಮಾಡೋಕ್ಕೆ. ಈಗ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕು ನಿಮ್ಮ ಬ್ರೌಸರಲ್ಲಿ ಅದು ಓಪನ್ ಆಗುತ್ತೆ. ವಿ ಎಸ್ ಕೋಡ್ ಡೌನ್ಲೋಡ್ ಫಾರ್ ಮ್ಯಾಕ್ ಓ ಎಸ್ ಅಂತಿದೆ, ನಿಮಗೆ ವಿಂಡೋಸ್ ಅಂತ ತೋರಿಸುತ್ತೆ. ಆರಾಮಾಗಿ ನೀವು ಅದನ್ನು ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ ತಕ್ಷಣ ಬರೀ ಎಡಿಟರ್ ಕಾಣುತ್ತೆ, ಬಟ್ ಅದು ಸ್ವಲ್ಪ ಹೈಲೈಟು ಅವೆಲ್ಲ ಆಗಬೇಕಲ್ಲ, ಅದಕ್ಕೊಂದು ಎಕ್ಸ್ಟೆನ್ಷನ್ ಇದೆ, ಆಯಿತಾ. ಆ ಎಕ್ಸ್ಟೆನ್ಷನ್ನ ನೀವು ಯೂಸ್ ಮಾಡಬೇಕು. ಅದಕ್ಕೂ ಒಂದು ಲಿಂಕ್ ಕೊಟ್ಬಿಟ್ಟಿದ್ದೀನಿ ನಾನು ನೋಡಿ, ಪೈಥಾನ್ ಎಕ್ಸ್ಟೆನ್ಷನ್. ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವು ಬ್ರೌಸರಲ್ಲಿ ಹೋದ್ರಿ ಅಂದರೆ ಈ ಎಕ್ಸ್ಟೆನ್ಷನ್ ಓಪನ್ ಆಗುತ್ತೆ. ಪೈಥಾನ್ ಎಕ್ಸ್ಟೆನ್ಷನ್ ಇದು ಮೈಕ್ರೋಸಾಫ್ಟಿಂದ ಮಾಡಿರೋದವರು. ಇನ್ಸ್ಟಾಲ್ ಮಾಡಿ ಓಪನ್ ಇನ್ ವಿ ಎಸ್ ಕೊಡೋದ್ರೆ ನಿಮಗೆ ಟಕ್ಕಂತ ಅದೇ ಓಪನ್ ಆಗುತ್ತೆ. ನಿಮ್ಗೆ ಇನ್ಸ್ಟಾಲ್ ಆಗಿದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ. ಆವಾಗ ಏನಾಗುತ್ತೆ, ಇವಾಗ ಏನೇನು ಹೆಲ್ಪ್ ಮಾಡತ್ತೆ ಇದು ಅಂತ ನೋಡೋಣ ಬನ್ನಿ. ಇಲ್ಲಿ ಕರ್ಸರಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಸಿಂಟ್ಯಾಕ್ಸ್ ಹೈಲೈಟು, ಕೋಡ್ ಕಂಪ್ಲೀಷನ್ನು, ಇವೆಲ್ಲ ನಾವು ರಿಯಲ್ ಟೈಮಲ್ಲಿ ನೋಡ್ಬಿಡೋಣ. ಓಕೆನಾ. ನಾನು ನೋಡಿ ಇದೆಲ್ಲ ಅದೇ ಬರ್ದಿರೋದು, ಇದು ಕೂಡ ಸಜೆಷನ್. ಫಾರ್ ಎಕ್ಸಾಂಪಲ್ ನಿಮಗೆ ಪೈಥಾನ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಏನು ಮಾಡುತ್ತೆ ಅಂತ ನೋಡಿ ಅಷ್ಟೇ. ಓಕೆನಾ. ಇವಾಗ ಪ್ರಿಂಟ್ ಅಂತ ಹೇಳಿದ್ರೆ ನೋಡಿ, ಸಜೆಷನ್ ಕೊಡ್ತಾ ಇದೆಯಾ. ಮತ್ತೇನಂದರೆ ಇವಾಗ ಡಿಬಗ್ ಮಾಡೋಕ್ಕೆ ಹೆಲ್ಪ್ ಆಗ್ತಿದೆಯಾ ನೋಡಿ. PRI ಅಂತ ಬರ್ದಿದ್ದೀನಿ, PRI ಈಸ್ ನಾಟ್ ಡಿಫೈನ್ಡ್ ಅಂತ ಹೇಳ್ತಾ ಇದೆ. ಅದೇ ಆಟೋಮೆಟಿಕ್ ಡಿಟೆಕ್ಟ್. ಇದೆಲ್ಲ ಈ ಎಕ್ಸ್ಟೆನ್ಷನ್ ಮಾಡ್ತಿರೋ ಕೆಲಸ ಇದು, ಆಯಿತಾ. ಇವಾಗ ನಾನು ಸಜೆಷನ್ ಕೊಡ್ತಾ, ಫಾರ್ ಎಕ್ಸಾಂಪಲ್ ಇವಾಗ ಇದು ನೋಡಿ ಆಟೋ ಕಂಪ್ಲೀಟ್ ಕೊಟ್ಟಿದೆ. ಇದಾದಮೇಲೆ ನಾನು ಇದನ್ನು ತೆಗೆದೆ ಅಂತ ಅಂದ್ಕೊಳ್ಳಿ. ನೇಮು ಇಲ್ಲಿ ವೇರಿಯಬಲ್ಗೆ ಏನು ಕೊಟ್ಟೇ ಇಲ್ಲ, ಅದಕ್ಕೆ ಹೇಳ್ತೀನಿ ನೋಡಿ, ನೇಮ್ ಈಸ್ ನಾಟ್ ಡಿಫೈನ್ಡ್ ಅಂತ ಹೇಳ್ತಾರೆ.
ಇವೆಲ್ಲ ನಮಗೇನಂತೆ ಈಸಿ ಮಾಡ್ಕೊಡತ್ತೆ ನಮ್ಮ ಕೆಲಸನ. ನಾವು ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದ್ಸತಿ ಕೋಡ್ ರನ್ ಆದಮೇಲೆ ಚೆಕ್ ಮಾಡಬೇಕು ಅಂತ ಇಲ್ಲ. ನೀವು ಆಟೋಮೆಟಿಕ್ ಅದು ನೀವು ಕೋಡ್ ಬರಿತಾನೆ ಸಜೆಷನ್ ಕೂಡ ಮಾಡುತ್ತೆ. ಅದು ಎರರ್ಸ್ ಇದ್ರೆ ಅದೇ ಹೇಳುತ್ತೆ. ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಕೊಡ್ತಾ ಇದೆ ನಿಮಗೋಸ್ಕರ. ಅದಕ್ಕೋಸ್ಕರ ಇದನ್ನು ಒಂದು ಇನ್ಸ್ಟಾಲ್ ಮಾಡ್ಕೊಂಬಿಡಿ. ಓಕೆನಾ? ಅದು ಹೆಲ್ಪ್ ಆಗುತ್ತೆ. ಓಕೆ. ಸುಮಾರು ಜನ ಇಲ್ಲಿ ಕೇಳ್ಬೋದು, ಯಾಕಪ್ಪ ನಾವು ಪೈಥಾನ್ ಕಲಿಬೇಕು ಅಂತ. ನೀವು ಸುಮಾರು ಜನಕ್ಕೆ ಸುಮಾರು ಕಾರಣಗಳು ಇದ್ದಾವೆ. ಫಾರ್ ಎಕ್ಸಾಂಪಲ್, ನೀವು ಇನ್ನು ಸ್ಟೂಡೆಂಟ್ ಆಗಿದ್ದರೆ ಪೈಥಾನ್ ಕಲಿಯೋಕ್ಕೆ ತುಂಬ ಈಸಿ. ನೀನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ C++ ಎಲ್ಲ ಹೋಗ್ಬಿಟ್ಟಿರ್ತೀರ. ಪೈಥಾನ್ ತುಂಬ ಈಸಿ ಇದೆ ಅಂತ. ಯಾಕಂದರೆ ನ್ಯಾಚುರಲ್ ಲ್ಯಾಂಗ್ವೇಜಿಗೆ ತುಂಬ ಹತ್ತಿರ ಇದೆ ಇಂಗ್ಲೀಷಿಗೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದಕ್ಕೆ ಇದನ್ನು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕೂಡ ಕರೀತಾರೆ. ಇವಾಗ ನೀವು ನಾನ್ IT ಇಂದ ಬಂದಿದ್ದರೆ, ಫಾರ್ ಎಕ್ಸಾಂಪಲ್ ಟೆಸ್ಟರ್ ಆಗಿದ್ದರೆ ಏನಾಗಿದ್ದರೆ ಅವ್ರಿಗೆ ಆಲ್ರೆಡಿ ಬೇಸಿಕ್ ಪೈಥಾನ್ ಗೊತ್ತಿರುತ್ತೆ. ಬಟ್ ಇನ್ನೂ ಡೀಪಾಗಿ ಕಲಿಯೋಣ ಅಂತ ಬಂದಿರ್ತೀರ. ಇದೇನು ನಾರ್ಮಲ್, ಎಲ್ಲರೂ ಇದೇ ಥರ ಅಂದ್ಕೊಳ್ಳೋದು. ಇನ್ನೊಂದೇನೆಂದರೆ, ಬ್ಯಾಕ್ ಆಫ್ ದ ಮೈಂಡ್, ನಾನು ಪೈಥಾನ್ ಕಲಿತ್ರೆ ನನ್ನ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ. ಓಕೆನಾ? ಇವಾಗ ಇದಕ್ಕೆ ರೋಡ್ ಮ್ಯಾಪ್ ನೋಡೋಣ. ನೀವು ಪೈಥಾನ್ ಚೆನ್ನಾಗಿ ಕಲಿತ್ರೆ ನೀವು ಎಲ್ಲಿ ತನಕ ಹೋಗ್ಬೋದು, ನಿಮ್ಮ ಪ್ಯಾಕೇಜ್ ಎಲ್ಲಿಗೆ ಹೋಗ್ಬೋದು. ಆವಾಗ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಆವಾಗ ಆ ಗೋಲ್ನ ನೋಡ್ಕೊಂಡು ನಾವು ಕಷ್ಟಪಟ್ಟು ಕೆಲಸ ಮಾಡ್ಬೋದು. ಯಾಕಂದರೆ ಒಬ್ಬೊಬ್ಬರು ಇರ್ತಾರೆ, ಏನಂದರೆ ನಮ್ಮ ಥರ ಸೋಮಾರಿಗಳಿರ್ತಾರೆ. ಸೋಮಾರಿಗಳು ಇನ್ ದ ಸೆನ್ಸ್ ದೇ ಆರ್ ನಾಟ್ ಲೇಜಿ, ದೇ ವಾಂಟ್ ಶಾರ್ಟ್ ಕಟ್ಸ್. ಆಯಿತಾ? ಬಟ್ ಇದರಲ್ಲಿ ಶಾರ್ಟ್ಕಟ್ ಇಲ್ಲ. ಬಟ್ ಏನಂದರೆ ಒಂದೇ ಶಾರ್ಟ್ಕಟ್ ಇರೋದು, ನೀವು ಯಾವಾಗ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಒಂದು ಸಬ್ಜೆಕ್ಟ್ನ, ಅದು ಆಟೋಮೆಟಿಕ್ಕು ನಿಮಗೆ ಟೈಮ್ ಹೋಗೋದು ಗೊತ್ತಾಗಲ್ಲ. ನೀವೇನು ಕೆಲಸ ಮಾಡ್ತೀರಾ, ಅದಕ್ಕೆ ಎಫರ್ಟ್ ಎಷ್ಟು ಹಾಕ್ತೀರಾ ಅನ್ನೋದು ಗೊತ್ತಾಗಲ್ಲ. ಅದೇ ಶಾರ್ಟ್ಕಟ್ ಅಷ್ಟೇ. ಏನಂದರೆ ಅದನ್ನು ಲ್ಯಾಂಗ್ವೇಜ್ನ ಇಷ್ಟಪಡಿ, ಆಟೋಮೆಟಿಕ್ ನಿಮಗೆ ಒಂದೇ ಕಡೆ ಎಲ್ಲ ಎಫರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಅಲ್ಲಿ ಲ್ಯಾಂಗ್ವೇಜನ್ನು ಇಷ್ಟಪಡೋಕ್ಕೆ ಮಾಡೋ ಕೆಲಸ ನಂದು. ಆ ಲ್ಯಾಂಗ್ವೇಜ್ನ ಅಷ್ಟು ಇಷ್ಟಪಡೋಂಗೆ ಮಾಡ್ತೀನಿ. ಯಾಕಂದರೆ ಅವ್ರು ಹೆಂಗೆ ಡೆವಲಪ್ ಮಾಡಿದ್ದಾರೆ, ಹೆಂಗೆ ಥಿಂಕಿಂಗ್ ಇತ್ತಿದು ಡೆವಲಪ್ ಮಾಡಬೇಕು, ಅವನ್ನೆಲ್ಲ ನಿಮಗೆ ಹೇಳಿದಾಗ ಆಟೋಮೆಟಿಕ್ ಇಂಟ್ರೆಸ್ಟ್ ಬರುತ್ತೆ. ಆಟೋಮೆಟಿಕ್ ನಿಮಗೆ ಒಂದು ಹುರುಪು ಬರುತ್ತೆ. ಇಲ್ಲಪ್ಪ ಕಲಿಬೇಕು, ಒಂದೊಂದು ಕಾನ್ಸೆಪ್ಟ್ ಕಲಿಯೋಣ, ನೋಡ ಈ ಕಾನ್ಸೆಪ್ಟ್ ಕಲಿಯೋಣ ಅಂತ ನೀವೇ ಆಟೋಮೆಟಿಕ್ಕಾಗಿ ನೀವೇ ಮೋಟಿವೇಟ್ ಮಾಡ್ಕೊಂಡು ನೀವು ಕಲಿತೀರಾ. ಅದೇ ನನ್ನ ಇಂಟೆನ್ಷನ್ ಇವಾಗ. ಓಕೆನಾ? ಬನ್ನಿ, ಫಸ್ಟು ಪೈಥಾನ್ ಕಲ್ತ್ರಿ ಅಂದರೆ ಇದು ಒಂದು ಲ್ಯಾಂಗ್ವೇಜ್ ಅಲ್ವಾ. ಪೈಥಾನ್ ಕಲಿತ ತಕ್ಷಣ ಇಷ್ಟೇ ಎಂಡ್ ಆಗಲ್ಲ. ಮುಂದೆ ಒಂದು ಸ್ಟೆಪ್ ಇದೆ, ಅದೇ ಫ್ರೇಮ್ವರ್ಕ್. ಓಕೆನಾ? ಈ ಫ್ರೇಮ್ವರ್ಕಲ್ಲಿ ನಿಮಗೆ 3 ಥರ ಬರ್ತಾವೆ ಇವಾಗ. ಯಾವುದು? ಫಾಸ್ಟ್ API ಅಂತ ಒಂದಿದೆ. ಓಕೆನಾ? API ಅಂತ. ಇನ್ನೊಂದು ನೆಕ್ಸ್ಟ್ ಏನಂದರೆ ಜಾಂಗೋ, ರೆಸ್ಟ್ ನಿಮಗೆ ರೆಸ್ಟ್ API ಅಂತ ಬರುತ್ತೆ. ಓಕೆನಾ? ಜಾಂಗೋದಲ್ಲಿ ನೀವು ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ ಕೂಡ ಮಾಡ್ಬೋದು, HTML ಮತ್ತು ಬಟ್ ಜಾಂಗೋ ರೆಸ್ಟ್ API ಅಂತಲೂ ಬರುತ್ತೆ ನಿಮಗೆ. ಓಕೆನಾ? ಅದಾದಮೇಲೆ ಫ್ಲಾಸ್ಕ್ ಬರುತ್ತೆ. ನಾವು ಕಂಪ್ನಿಯಲ್ಲಿ ಯೂಸ್ ಮಾಡ್ತಾರೆ ಕರೆಂಟ್ಲಿ ಫಾಸ್ಟ್ API. ಇಟ್ ಈಸ್ ವೆರಿ ಫಾಸ್ಟ್ ಆ್ಯಂಡ್ ವೆರಿ ಕಾಂಪ್ಯಾಕ್ಟ್. ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ನೀವು ಇಷ್ಟು ಕಲಿತಾಗ ನೀವು ಬ್ಯಾಕ್ ಎಂಡ್ ಡೆವಲಪರ್ ಆಗ್ತೀರಾ. ನೋಡಿ, ಬ್ಯಾಕ್ ಎಂಡ್ ಡೆವಲಪರ್ ಆಗೋದು ರೋಡ್ ಮ್ಯಾಪ್ ಈಸಿ. ಇವಾಗ ನೀವು ಈ ಟ್ಯೂಟೋರಿಯಲ್ ಕಂಪ್ಲೀಟಾಗಿ ನೋಡಿದೆ ಅಂದರೆ ನೀವು ಪಕ್ಕ 1% ಡೆವಲಪರಲ್ಲಿ ಬಂದೇ ಬರ್ತೀರಾ. ಅದಾದಮೇಲೆ ಫ್ರೇಮ್ವರ್ಕ್ ಕಲಿತೀವಿ. ಟೂಲ್ಸ್ ಕಲಿಯೋದೇನು ದೊಡ್ಡ ವಿಚಾರ ಅಲ್ಲ. ಫಸ್ಟ್ ನಮಗೆ ಭಾಷೆ ಬರಬೇಕು, ಆಮೇಲೆ ಬೇರೆ ಎಲ್ಲ. ಅದಾದಮೇಲೆ ಇದಿಷ್ಟೇ ಕಲಿತ್ರೆ ಇವಾಗ ಮಾರ್ಕೆಟ್ ಇಲ್ಲ, ದೇ ಆರ್ ನಾಟ್ ರೆಡಿ ಟು ಪೇ ಯು. ಓಕೆ, ಪ್ಲಸ್ ಇವಾಗ ನಾವು ಫ್ರಂಟ್ ಎಂಡ್ ಕಲಿಬೇಕು. ಫ್ರಂಟ್ ಎಂಡಲ್ಲಿ ಈಸಿಯೆಸ್ಟ್ ವೇ ಪಾಸಿಬಲ್ ಯಾವುದಪ್ಪ? ರಿಯಾಕ್ಟ್ ಮೇನ್. ರಿಯಾಕ್ಟ್ ನೀವು ಒಂದು ಕಲಿತ್ರೆ ಆಯಿತಾ, ನೀವು ಇಲ್ಲಿ ಪಿವೋಟ್ ಮಾಡೋಕ್ಕೆ 2-3 ದಾರಿಗಳಿದೆ. ರಿಯಾಕ್ಟ್ JS ವೆಬ್ಸೈಟ್ ಮಾಡೋಕ್ಕೆ. ವೆಬ್ಸೈಟಿಗೆ ಬೆಲೆ ಇಲ್ಲ ಅಂತಲ್ಲ ಅಲ್ರಿ, ಬೆಲೆ ತುಂಬ ಇದೆ ವೆಬ್ಸೈಟ್ ಮಾಡೋಕ್ಕೆ. ನೀವು ಯಾವ ಸ್ಕೇಲಲ್ಲಿ ಮಾಡ್ತಾಯಿದ್ದೀರೋ ವೆಬ್ಸೈಟ್, ಅದು ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ JS. ಓಕೆನಾ? ಇಲ್ಲಿ ಮೊಬೈಲ್ ಅಪ್ಲಿಕೇಶನ್ ಬೇಕಂದರೆ ರಿಯಾಕ್ಟ್ ನೇಟಿವ್. ಓಕೆನಾ? ನಿಮಗೆ ಕಾಣ್ತಾ ಇಲ್ಲ ಅನ್ಕೋತೀನಿ. ಓಕೆ, ರಿಯಾಕ್ಟ್ ನೇಟಿವ್ ನೋಡಿ. ಇಲ್ಲಿ ನಿಮಗೆ ವೆಬ್ಬು ಆಗೋಯ್ತು, ಆಯಿತಾ? ಇಲ್ಲಿ ನಿಮಗೆ ಮೊಬೈಲ್ ಅಪ್ಲಿಕೇಶನ್ ಆಗೋಯ್ತು. ಒಂದು ರಿಯಾಕ್ಟ್ ಅಲ್ದ್ರೆ ಫ್ರಂಟ್ ಎಂಡ್ ಎಲ್ಲ ಫುಲ್ ಕೆಲ್ಗತಮ್ ನಾಟಕ ಬಂದು ಅದು ಇಷ್ಟು ಸಾಲುತ್ತಾ ಇವಾಗ? ಇವೆರಡೂ ನೀವು ಕಲ್ತ್ಬಿಟ್ರಿ ಅಂದರೆ, ಫಾರ್ ಎಕ್ಸಾಂಪಲ್ ಇವೆರಡು ಕಲ್ತ್ರೆ ಏನಾಗ್ತೀರಾ? ಫುಲ್ ಸ್ಟ್ಯಾಕ್ ಡೆವಲಪರ್ ಆಗ್ತೀರಾ. ಬಟ್ ಫುಲ್ ಸ್ಟ್ಯಾಕ್ ಡೆವಲಪರ್ಗೂ ಇವಾಗ ಬೆಲೆ ಇಲ್ಲ ರೀ. ಯಾಕಂದರೆ ನಾನು ಇಲ್ಲಿ ಹೇಳ್ಕೊಳಕ್ಕೆ ಬಂದಿರೋದು 1 ವರ್ಷ ಸಸ್ಟೈನ್ ಆಗೋಕ್ಕಲ್ಲ. ನೀವು 10 ಇಯರ್ಸ್ ಆದರೂ ನೀವೇನು ಅಲ್ಲಾಡಿಸ್ಬಾರ್ದು ಯಾರು. ಆ ಥರ ಥಿಂಕಿಂಗ್ನ ನಿಮಗೆ ಕೊಡಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಓಕೆನಾ? ಇದಾದಮೇಲೆ ನೆಕ್ಸ್ಟ್ ಜರ್ನಿ ನಮ್ಮದು AI ಇಂಜಿನಿಯರ್ ಆರ್ Gen AI ಡೆವಲಪರ್. ಓಕೆನಾ? ಇದು ಎರಡು ಸಿಮಿಲರಾಗಿ ಸೌಂಡ್ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಸ್ಟಿಲ್ ಫಾರ್ ಡಿಫ್ರೆನ್ಸಿಯೇಷನ್ ಪರ್ಪಸ್ AI ಇಂಜಿನಿಯರ್, Gen AI ಡೆವಲಪರ್ ಹೇಳೋಣ. ಇವಾಗ ಇಲ್ಲಿ ಬಂದರೆ ನೀವು ಇಲ್ಲಿ ಬಂದರೆ ಒಳ್ಳೆ ಹೈ ಪ್ಯಾಕೇಜ್ ತಗೋಬೋದು, ಒಳ್ಳೆ ದುಡ್ಡಂತೂ ಮಾಡ್ಬೋದು ಗ್ಯಾರಂಟಿ. ಇವಾಗಿನ AI ಫೀಲ್ಡಲ್ಲಿ ನೀವು ಇಲ್ಲಿ ಬಂದರೆ ಹೆಂಗೆ ವರ್ಕ್ ಆಗುತ್ತೆ ಇಂಟರ್ನಲ್ಲಿ, ಯಾವ ಥರ ಆಲ್ಗೊರಿದಮ್ ಬರೆದಿರ್ತಾರೆ, ಏನೇನು ಬರೆದಿರ್ತಾರೆ, ಅವೆಲ್ಲ ಕಲಿತಾ ಹೋಗ್ತೀರಾ. ಇವೆಲ್ಲ ಅದಕ್ಕೆ ನೀವು ಎಫರ್ಟ್ ಹಾಕಿ ಮಾಡಬೇಕು ಅಂದರೆ ನಿಮಗೆ ಪೈಥಾನ್ ಮೇಲೆ ತುಂಬ ಕುತೂಹಲದಿಂದ ಇಂಟ್ರೆಸ್ಟಿಂಗ್ ಆಗಿ ನೀವು ಕೇಳಬೇಕಾಗತ್ತೆ.
ಓಕೆನಾ. ನಮಗೆ ಇವಾಗ ಗೊತ್ತಾಯಿತು ಪೈಥಾನ್ ಕಲಿತ್ರೆ ನಾವು ಎಲ್ಲಿಗೆ ಹೋಗ್ಬೋದು. ಇಲ್ಲೋದ್ರೆ ನಿಮಗೆ ಮಿನಿಮಮ್ 30 ಲಕ್ಷ ಅಂತ ಸಿಗುತ್ತೆ ರೀ. 30 ಲ್ಯಾಕ್ಸ್ 25 ಲ್ಯಾಕ್ಸ್ ಅಂತೂ ಮೋಸನೇ ಇಲ್ಲ ನಿಮಗಲ್ಲಿ. ಓಕೆನಾ. ಇವಾಗಂತೂ ಮತ್ತು ನೀವು ಸೆಕ್ಯೂರ್ ಇರ್ತೀರ. ಅದಕ್ಕೆ ನಿಮ್ಮ ಫಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಲರ್ನ್ ಪೈಥಾನ್. ಇವಾಗ ಇವನಿಗೆ ಮತ್ತು ಇಲ್ಲಿ AI ಇಂಜಿನಿಯರಿಗೆ ಡಿಫ್ರೆನ್ಸ್ ಏನಂದರೆ, ಫುಲ್ ಸ್ಟ್ಯಾಕ್ ಡೆವಲಪರ್ಗೆ AI ಇಂಜಿನಿಯರಿಗೆ, ಫುಲ್ ಸ್ಟ್ಯಾಕ್ ಡೆವಲಪರು ನೀವು AI ಇಂಜಿನಿಯರ್ ಕನ್ವರ್ಟ್ ಆಗಬೇಕು ಅಂದರೆ ಅಷ್ಟು ಈಸಿ ಇಲ್ಲ. ಪೈಥಾನ್ ಸೂಪರಾಗಿ ಗೊತ್ತಿರಬೇಕು. ಅದಕ್ಕೆ ನಾನು ಇಲ್ಲಿ ಬಂದು ನನ್ನ ಅಜೆಂಡಾನೇ ಇದು. ಇಲ್ಲಿ ನಿಮಗೆ ಸೂಪರಾಗಿ ಹೇಳ್ಕೊಡ್ಬೇಕು. ಓಕೆ, ಜಾಸ್ತಿ ಕತೆ ಬೇಡ, ಮುಂದೋಗೋಣ. ಓಕೆನಾ. ವೈ ನೀವು ಪೈಥಾನ್ ಆಯಿತು. ಇವಾಗ ನಾವು ಬ್ಯಾಕ್ ಟು ದ ನೋಟ್ಸ್. ಅದೇ ನಾನು ಹೇಳ್ತಾ ಇರೋದು ನೋಡಿ, ವೈ ಡೆಪ್ತ್ ಮ್ಯಾಟರ್ ದ್ಯಾನ್ ಬ್ರೆತ್. ಬೇಸಿಕಲಿ ಬ್ರೆತ್ ಅಂತ ಹೇಳಕ್ಕೆ ಹೋದರೆ ಎಲ್ಲ ಕಲಿತೀನಿ ಅಂತ ಹೋಗಬಾರ್ದು. ಫಸ್ಟ್ ಒಂದು ಹೆಜ್ಜೆ ಇಟ್ಟು ಅದನ್ನು ಕಂಪ್ಲೀಟಾಗಿ ಕಲೀರಿ. ಅದಾದ್ಮೇಲೆ ಮುಂದೆ ಹೋಗೋದು ಅಲ್ವಾ. ಈ ಫಾರ್ ಎಕ್ಸಾಂಪಲ್ ನೀವು ಯಾರ ಕಾಂಟ್ರಾಕ್ಟರಿಗೆ ಕೇಳಿದ್ರೆ, ನೀವು ಮನೆ ಕಟ್ಟಿದ್ದೀರಾ ಅಂದರೆ, ನೀವು ಮನೆ ಕಟ್ಟಕ್ಕೆ ಫೌಂಡೇಶನ್ ಬಗ್ಗೆ ಮಾತಾಡಿದ್ರೆ, ಸರ್ ಫೌಂಡೇಶನ್ಗೆ ಎಷ್ಟು ಖರ್ಚಾಗತ್ತೆ ಅಂತ ಕೇಳಿದ್ರೆ ಅವ್ರೇನಂತ ಹೇಳಿ, ನೀವು ಎಷ್ಟು ಮನೆ ಕಟ್ಟಬೇಕು, ಎಷ್ಟು ಫ್ಲೋರ್ ಕಟ್ಟಬೇಕು, ಇವೆಲ್ಲ ಕ್ವಶನ್ ಕೇಳ್ತಾರೆ. ಯಾಕಂದರೆ ನೀವು ಬನ್ನಿ ನಿಮಗೆ ಡ್ರಾಯಿಂಗ್ ಬೋರ್ಡಿಗೆ ಹೇಳ್ಕೊಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಒಂದು ಮನೆ, ಒಂದು ಲ್ಯಾಂಡ್ ಅಲ್ವಾ ಇದು. ಈ ಲ್ಯಾಂಡ್ ನೀವು ಮನೆ ಕಟ್ಟಬೇಕು ಅಂದರೆ ನೀವು ಎಷ್ಟು ಫ್ಲೋರ್ ಕಟ್ತೀರಾ, ಇಲ್ಲಿ ಬರೀ ಇವಾಗ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಕಟ್ಟಬೇಕಂದ್ರೆ ಫೌಂಡೇಶನ್ ಜಾಸ್ತಿ ಬೇಡ, ಜಾಸ್ತಿ ಖರ್ಚಾಗಲ್ಲ. ನೀವು ಮನೆ ಜಾಸ್ತಿ ಮೇಲೆ ಕಟ್ತಂಗೆ ಫೌಂಡೇಶನ್ ಡೀಪ್ ಆಗ್ತಾ ಹೋಗ್ಬೇಕು. ಓಕೆನಾ. ನೀವು 1 ವರ್ಷ ಸಸ್ಟೈನ್ ಆಗೋದಾದರೆ ನಿಮ್ಮ ಗೋಲ್ ಆಗಿದ್ದರೆ, 2 ವರ್ಷ ಸಸ್ಟೈನ್ ಆಗ್ಬೇಕು ನಾನು ಅಷ್ಟೇ IT ಕೆರಿಯರಲ್ಲಿ ಅಂತ ಇದ್ದರೆ, ದಯವಿಟ್ಟು ಈ ವಿಡಿಯೋನ ಸ್ಟಾಪ್ ಮಾಡಿಬಿಡಿ ವಾಚ್ ಮಾಡೋದು. ನಾವು ಲಾಂಗ್ ಟರ್ಮ್ ಯೋಚನೆ ಮಾಡ್ತಾ ಇದ್ದೀವಿ. ಲಾಂಗ್ ಟರ್ಮ್ ಯೋಚನೆ ಮಾಡೋಕ್ಕೆ ನಾವು ನಿಧಾನನೇ ಹೋಗಬೇಕು. ಫಾಸ್ಟಾಗಿ ಹೋಗಿ ಕಲ್ತ್ಕೊಳ್ಳೋದ್ರೆ ಫಾಸ್ಟ್ ಬಿದ್ದೋಗ್ಬಿಡ್ತೀರಾ. ಆಯಿತಾ. ಫೌಂಡೇಶನ್ ಗಟ್ಟಿಯಾಗಲಿ, ಆಮೇಲೆ ಎಷ್ಟು ಬೇಕಾದ್ರೂ ಬಿಲ್ಡಿಂಗ್ ಕಟ್ಬೋದು ನೀವು. ಒಂದು ಸತಿ ಫೌಂಡೇಶನ್ ಕಲ್ತ್ಮೇಲೆ ಮತ್ತೆ ಬಂದು ಫೌಂಡೇಶನ್ ತೆಗ್ದು ಫೌಂಡೇಶನ್ ಹಾಕೋಕ್ಕಾಗಲ್ಲ ನಾವು. ಒಂದು ಸತಿ ಫೌಂಡೇಶನ್ ಗಟ್ಟಿ ಹಾಕ್ಬಿಟ್ರೆ ಮನೆ ಎಷ್ಟು ಬೇಕಾದ್ರೂ ಮೇಲೆ ಕಟ್ತಾ ಹೋಗ್ಬೋದು ಅಲ್ವಾ. ಅದೇ ಒಂದು ಎಕ್ಸಾಂಪಲ್ನ ತಲೆಗೆ ಇಟ್ಕೊಳ್ಳಿ, ನೀವು ಕೆಲಸ ಮಾಡಿ. ನಿಮಗೆ ಮಿನಿಮಮ್ಮು ನಾನು ಹೇಳ್ತೀನಲ್ಲ 25-30 ಲಕ್ಷ ಅಂತೂ ಮೋಸನೇ ಇಲ್ಲ ನೀವು ಈ ಪಾತಲ್ಲಿ ಹೋಗ್ಬಿಟ್ರೆ. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ಅವರ್ ನೋಟ್ಸ್. ನಾನು ಅದ್ರ ಬಗ್ಗೆನೇ ಮಾತಾಡಿದ್ದೀನಿ. ವೈ ಡಿಡ್ ಪೈಥಾನ್ ವಿನ್ ಇನ್ ದ AI ಎರಾ? ದಿಸ್ ಈಸ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಯಾಕೆ AI ಎರಾದಲ್ಲಿ ನಮ್ಮ ಪೈಥಾನ್ ಗೆದ್ದುಬಿಡ್ತು? ಏನಪ್ಪ ಪೈಥಾನಲ್ಲಿ ಅದಂಥದ್ದು ಏನಿತ್ತು, ಇಂಗ್ಲೀಷ್ ಥರ ಇದೆ, C++ ಇತ್ತು, ಜಾವಾ ಇತ್ತು, ಯಾಕೆ ಪೈಥಾನೇ ಗೆಲ್ತು ಅಂತ ನಿಮಗೆ ಅನಿಸ್ಬೋದು. ಇವಾಗ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತೆ ಬನ್ನಿ ಡ್ರಾಯಿಂಗ್ ಬೋರ್ಡ್ಗೆ. ಇವಾಗ AI ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಓಕೆನಾ. ಇದು ನಿಮಗೆ ಸಿಂಪಲಾಗಿ ಅರ್ಥ ಆಗಿ ಮಾಡ್ತೀನಿ ರೀ. ನಾನು ಟೆಕ್ನಿಕಲ್ ಏನು ಹೇಳೋಕೆ ಹೋಗಲ್ಲ ಜಾಸ್ತಿ, ಸಿಂಪಲಾಗಿ ಅರ್ಥ ಆಗಿ ಮಾಡ್ತೀನಿ. ಲೈಕ್ AI ಜಸ್ಟ್ ನಾವು ಚಾಟ್ GPT ಅಂತ ತೊಗೊಳ್ಳೋಣ. ಚಾಟ್ GPT ಹೆಂಗೆ ವರ್ಕ್ ಆಗುತ್ತೆ, ನೀವೊಂದು ಫಾರ್ ಎಕ್ಸಾಂಪಲ್ ಚಾಟ್ GPT UI ಇದೆಯಲ್ಲ, ನೀವು ಇಲ್ಲೊಂದು ಟೆಕ್ಸ್ಟು ಎಂಟ್ರ್ ಮಾಡ್ತೀರಾ. ಓಕೆನಾ. ಆಯಿತಾ. ಪೈಥಾನ್ ಫೌಂಡರ್ ಹೆಸರು ಏನು ಅಂತ ಟೈಪ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಇವಾಗ ಅದು ಹೆಂಗೆ, ಅದೇನು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ ಈಸ್ ನಾಟ್ ಎ ರಿಯಲ್ ಇಂಟೆಲಿಜೆನ್ಸ್ ಲೈಕ್ ಹ್ಯೂಮನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯೂಮನ್ಸಿಗೂ ಅಷ್ಟೇ ಇಟ್ಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲವೊಂದು. ಯಾಕಂದರೆ ನಮ್ಮ ಮೆಮೊರಿ ಮುಂಚೆ ಇರೋದನ್ನೇ ನಾವು ರೀಕಾಲ್ ಮಾಡಿ ಹೇಳ್ತೀವಿ. ಅದೇ ಥರನೇ AI ಕೂಡ. AI ಇಡೀ ವರ್ಡ್, ಚಾಟ್ GPT ಇಡೀ ವರ್ಲ್ಡಲ್ಲಿರೋ ಟೆಕ್ಸ್ಟಲ್ಲಿ ಇರೋ ಅಂಥ ಡೇಟಾಗಳನ್ನೆಲ್ಲ ಟ್ರೈನ್ ಮಾಡಿಬಿಟ್ಟಿದ್ದಾರೆ. ಈ ಮಾಡಲಲ್ಲಿ ಡೇಟಾ ಹಾಕಿ ಆ ಮಾಡಲಿಗೆ ಅಷ್ಟು ಟ್ರೈನ್ ಮಾಡಿದ್ದಾರೆ ಅಂದರೆ ಇಡೀ ಇಂಟರ್ನೆಟಲ್ಲಿರೋ ಡೇಟಾನೆಲ್ಲ ಟ್ರೈನ್ ಮಾಡಿಬಿಟ್ಟಿದ್ದಾರೆ. ನೀವು ಪೈಥಾನ್ ಫೌಂಡರ್ ಹೆಸರು ಕೇಳಿದ್ರೆ ಅದು ಹೇಳಲ್ವಾ, ಅಲ್ಲಿ ಹೋಗಿ ಸರ್ಚ್ ಮಾಡಬೇಕು. ಇವಾಗ ಮ್ಯಾಥಮೆಟಿಕಲ್ ಆಪ್ರೇಷನ್ ಮಾಡಬೇಕು, ಪ್ರಾಬಬಿಲಿಟಿ ತೆಗಿಬೇಕು. ಈ ಫೌಂಡರ್ ಹೆಸರು 1, 2, 3 ಬರುತ್ತೆ. ಅವೆಲ್ಲರಲ್ಲಿ ಯಾಕೆ ಕಂಪೇರ್ ಮಾಡಿ ಅದು ಯಾವ್ದು ರಿಲೆವೆಂಟ್ ಇದೆ ಅದು ನಿಮಗೆ ಕೊಡಬೇಕು ಆನ್ಸರ್. ಇಷ್ಟೆಲ್ಲ ಕೆಲಸ ಒಳಗೆ ಹೋಗಿ ಸರ್ಚ್ ಮಾಡಿ ಎಲ್ಲ ಮಾಡಬೇಕದು. ಅದೆಲ್ಲ ಮಾಡೋದಕ್ಕೆ ಏನು ಬೇಕು ಅದನ್ನೇ ನಾನು ಹೇಳಿದ್ದೀನಿ ಬನ್ನಿ ಇಲ್ಲೇ. ಓಕೆನಾ. ಅದೆಲ್ಲ ಮಾಡೋದಕ್ಕೆ ಏನು ಬೇಕಪ್ಪ, ಫಸ್ಟು ಮ್ಯಾಥಮೆಟಿಕ್ಸು ಗಟ್ಟಿಯಾಗಿ ಮಾಡೋಕ್ಕೆ ಬರಬೇಕು. ಲ್ಯಾಂಗ್ವೇಜ್ ಸಪೋರ್ಟ್ ಮಾಡಬೇಕು ಮ್ಯಾಥಮೆಟಿಕ್ಸು ತುಂಬ ಸ್ಟ್ರಾಂಗಾಗಿ ಮಾಡೋಕ್ಕೆ. ಲೀನಿಯರ್ ಆಲ್ಜಿಬ್ರಾ, ಕ್ಯಾಲ್ಕುಲಸ್, ಪ್ರಾಬಬಿಲಿಟಿ, ಡೇಟಾ ಬಗ್ಗೆ. ಡೇಟಾ ಇರೋದನ್ನ ತುಂಬ ಮ್ಯಾಸಿವ್ ಇಂಟರ್ನೆಟಲ್ಲಿರೋ ಡೇಟಾನಿಂದ ಲೆಕ್ಕ ಹಾಕಿ ಎಷ್ಟು GB ಎಲ್ಲ ಎಷ್ಟು ಟ್ರಿಲಿಯನ್ ಗಟ್ಟಲೆ ಇರ್ಬೋದು ಅದು ಡೇಟಾಗಳೇ ಅಲ್ವಾ. ಕಾಂಪಿಟೇಷನ್ ಅಂದರೆ ಅದೇ ನೀವು ಕ್ವಶನ್ ಕೇಳಿದ ತಕ್ಷಣ ಅದು ಕಾಂಪ್ಯೂಟ್ ಮಾಡಿ ಎಲ್ಲ ಟಕ ಹೇಳಬೇಕಲ್ಲ, ಮತ್ತು ಅಷ್ಟೊಂದೆಲ್ಲ ಮ್ಯಾಥಮೆಟಿಕ್ಸ್ ಮಾಡಬೇಕಲ್ಲ, ಅದಕ್ಕೆಲ್ಲ ಬೇಕಾಗುತ್ತೆ ಅಲ್ವಾ. ಅದಕ್ಕೆ ನೋಡಿ ಇಲ್ಲಿ ಹೇಳಿದ್ದೀನಿ, ಎವ್ರಿ AI ಸಿಸ್ಟಮ್ ಫ್ರಮ್ ಚಾಟ್ GPT ಟು ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಈಸ್ ಬಿಲ್ಟ್ ಆನ್ ದ ಫೌಂಡೇಶನ್ ಮ್ಯಾಥಮೆಟಿಕ್ಸ್, ಡಾಟಾ ಆ್ಯಂಡ್ ಕಂಪ್ಯೂಟೇಷನ್. And to work with mathematics, data and computation, you need a language that makes all three easy. ಪೈಥಾನ್ ಎಷ್ಟು ಈಸಿಯಾಗಿ ಕಾಣುತ್ತೆ ನಿಮಗೆ ಓದೋಕ್ಕೆ ಮಾಡೋಕ್ಕೆ ಅಂತ, ಅದಕ್ಕೋಸ್ಕರ ತುಂಬ ಈಸಿ ಅದು. ಅದರಲ್ಲಿರೋ ಲೈಬ್ರರೀಸ್ಗಳು. ಓಕೆನಾ. ಪೈಥಾನ್ ವಾಸ್ ಆಲ್ರೆಡಿ ರೆಡಿ ಬಿಫೋರ್ AI ಅರೈವ್ಸ್. AIಕ್ಕಿಂತ ಮುಂಚೆನೇ ಪೈಥಾನ್ ಇತ್ತ. ಇವೆಲ್ಲ ಪೈಥಾನ್ ಯೋಚನೆ ಮಾಡಿಬಿಟ್ಟಿತ್ತು ಅಷ್ಟು ಹೆಂಗೆ ಅಂತ ನಾನು ಹೇಳ್ತೀನಿ ಬನ್ನಿ. ಇವಾಗ ನಿಮಗೆ ಪೈಥಾನಲ್ಲಿ ಆಲ್ರೆಡಿ ಬೇಜಾನ್ ಜನ ಲೈಬ್ರರಿ ಬರೆದ್ಬಿಟ್ಟಿದ್ದು ಪೈಥಾನ್ AI ಬರೋಕ್ಕಿಂತ ಮುಂಚೆ. ಇದಕ್ಕಿಂತ ನಾನು ಇನ್ನೊಂದು ತೋರಿಸ್ತೀನಿ ನಿಮಗೆ ಇಮೇಜು. ಇವಾಗ ಪೈಥಾನಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಲೈಬ್ರರಿಗಳಿತ್ತು.
ಓಕೆ, ನಿಮಗೆ ಕಾಣ್ತಿದೆ ಅಂತ ಅಂದ್ಕೊಳ್ಳಿ. ಯಾವುದು? ಇವಾಗ ನಂಪೈ ಇತ್ತು. ನಂಪೈ ಏನು ಹೆಲ್ಪ್ ಮಾಡ್ತಿತ್ತು? ನೀವು ನಂಪೈನ ಏನು ಯೋಚನೆ ಮಾಡೋದು, ಇದು ಕ್ಯಾಲ್ಕುಲೇಟರ್ ಆನ್ ಸ್ಟಿರಾಯ್ಡ್ಸ್ ಅಂತ ಥಿಂಕ್ ಮಾಡಿ. ಆಯಿತಾ? ಮ್ಯಾಥಮೆಟಿಕಲ್ ಆಪ್ರೇಷನ್ ಮಾಡ್ಬೇಕಂದ್ರೆ ನಂಪೈ ಹಿಂಗೆ ಮಾಡಿಬಿಡುತ್ತೆ. ಓಕೆ. ಪಾಂಡಾಸಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಡೇಟಾ ಟೇಬಲ್ ರೋಸ್ ಆ್ಯಂಡ್ ಕಾಲಮ್ಸ್ ಸೇವ್ ಆಗಿದೆ. ಒಂದು ರೋನ ಇನ್ನೊಂದು ಕಡೆ ಮಲ್ಟಿಪ್ಲೈ ಮಾಡಬೇಕು. ಇವಾಗ ಸಮ್ ತೆಗಿಬೇಕು, ಮೀನ್ ತೆಗಿಬೇಕು, ಪ್ರಾಬಬಿಲಿಟಿ ತೆಗಿಬೇಕು. ಯಾವುದು ಟಾಪ್ ಪ್ರಿಯಾರಿಟಿ, ಇವಾಗ ನೀನು ಏನಾರು ಫೌಂಡರ್ ಹೆಸರು ಕೇಳಿದ್ಯಾ ಅಂದರೆ ಯಾವ ಟಾಪ್ ಪ್ರಿಯಾರಿಟಿ, ಯಾವ ಆರ್ಟಿಕಲ್ ಓದಬೇಕು, ಇವನ್ನೆಲ್ಲ ಥಿಂಕ್ ಮಾಡಬೇಕಲ್ಲ. ಅದಕ್ಕೆ ಇದು ಪಾಂಡಾಸಲ್ಲಿ ಇದು ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ಇರೋ ಡೇಟಾಗಳನ್ನೆಲ್ಲ ಟಕ ಅದು ಮ್ಯಾಥಮೆಟಿಕ್ಸ್. ಅದನ್ನೇ ಎಕ್ಸೆಲ್ ಇನ್ಸೈಡ್ ಪೈಥಾನ್ ಅಂತ ಅಂದ್ಕೊಡಿ. ಸಿಂಪಲ್. ಮ್ಯಾಟ್ ಪ್ಲಾಟ್ ಲಿಬ್ ಅಂದರೆ ಫಾರ್ ಎಕ್ಸಾಂಪಲ್ ಗೋಲ್ಡ್ ಪ್ರೈಸ್ ಒಂದು ವರ್ಷದಲ್ಲಿ ಏನಾಗಿತ್ತು ಅಂದರೆ ನಿಮಗೆ ನಂಬರ್ಸ್ ನೋಡಿದ ತಕ್ಷಣ ಅರ್ಥ ಆಗಲ್ಲ ಸುಮಾರು ಜನಕ್ಕೆ. ಚಾರ್ಟ್ಸ್ ಬೇಕು. ಆ ಚಾರ್ಟ್ನ ನೀವು ಪೈಥಾನಲ್ಲೇ ಬರಿಬೋದು, ಪೈಥಾನಲ್ಲೇ ನೀವು ಡಿಸ್ಪ್ಲೇ ಮಾಡಿಸ್ಬೋದು. ಇಲ್ಲಿ ಮ್ಯಾಟ್ ಪ್ಲಾಟ್ ಲಿಬ್ ಅಂತ. ಟೆನ್ಸರ್ ಫ್ಲೋ ಬಿಲ್ಡ್ ಎ ಬ್ರೈನ್ ಗೂಗಲ್ಸ್. ಇದು ಒಂಥರ ಇದು ಗೂಗಲ್ ಅವರು ಮೇಜರ್ಲಿ ಮಾಡಿರೋದ್ರಿಂದ ಇದು ಹೆಂಗೆ ವರ್ಕ್ ಆಗೋದು ಗೊತ್ತಾ? ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ. ಒಂದು 10 ರೂಪಾಯಿ ನೋಟ್ನ ನಾವು ಒಂದು ನಿಮಿಷ ನಿಮಗೆ ಇದು ತೋರಿಸ್ಬಿಡ್ತೀನಿ ನೋಡಿ. ಇವಾಗ ಬನ್ನಿ, ಇಲ್ಲಿ ನೀವು ಇಂಟರ್ನೆಟಲ್ಲಿ ಹೋಗ್ಬಿಟ್ಟು ಟೀಚಬಲ್ ಮಿಷಿನ್ ಅಂತ ಹೊಡೀರಿ. ಟೀಚಬಲ್ ಮಿಷಿನ್ ಅಂತ ಹೊಡೆದ್ರೆ ನೀವು ಇಲ್ಲಿ ಬಂದರೆ ಇಲ್ಲಿ ನೋಡಿ, ನಾನು ಇದನ್ನೇ ಯೂಸ್ ಮಾಡಿದ್ದೆ ಆವಾಗ. ಆವಾಗ ವೆಬ್ಸೈಟ್ ಬೇರೆ ಥರನೇ ಇತ್ತು. ಇದು ಬೇಸಿಕಲಿ ನಾವೊಂದು 10 ರೂಪಾಯಿ ನೋಟ್ ಇಟ್ಕೊಳ್ಳಿ. 10 ರೂಪಾಯಿ ನೋಟ್ ಇಟ್ಕೊಂಡು ಸುಮಾರು ಫೋಟೋ ಹೊಡೆಯೋದು, ಎಲ್ಲ ಆ್ಯಂಗಲಲ್ಲೂ ಫೋಟೋ ಹೊಡೆಯೋದು. ಇದು ಮಡ್ಚು ಹೊಡೆಯೋದು, ಹಿಂಗೆ ಹೊಡೆಯೋದು, ಉಲ್ಟಾ ಹೊಡೆಯೋದು, ಎಲ್ಲ ಹೊಡಿಯೋದು. ಹೊಡೆದಾದ್ಮೇಲೆ ಇವೆಲ್ಲ ಫೋಟೋಸ್ ಎಲ್ಲ ಇದು ಕಲೆಕ್ಟ್ ಮಾಡುತ್ತೆ. ಅದನ್ನು ಟ್ರೈನ್ ಮಾಡೋಣ ಅಂತ ಕ್ಲಿಕ್ ಮಾಡಿದ್ರೆ ಇದೇ ಟೆನ್ಸರ್ ಫ್ಲೋನೇ ಅಲ್ಲಿ ರನ್ ಆಗೋದು. ಅವ್ರ ಲಾಜಿಕ್ ರನ್ ಆಗುತ್ತೆ. ಎಲ್ಲ ಪ್ರಾಬಬಿಲಿಟಿ ಎಲ್ಲ ಕಲೆಕ್ಟ್ ಮಾಡುತ್ತೆ, ಒಂದು ಮಾಡೆಲ್ ತಯಾರು ಮಾಡುತ್ತೆ. ನೀವು ಮತ್ತೆ ಅದೇ ಕ್ಯಾಮ್ರಾಗೆ ಏನಾದ್ರು 10 ರೂಪಾಯಿ ತೋರಿಸಿದ್ರೆ, ನಾನೊಂದು ಆಡಿಯೋ ಹಾಕಿದ್ದೆ. 10 ರೂಪಾಯಿ ಅಂದರೆ 10 ರೂಪಾಯಿ ಅಂತ ಹೇಳು, ಇಲ್ಲ ಅಂದರೆ ಇಲ್ಲ ಅಂತ ಹೇಳು ಅಂತ 2 ಆಡಿಯೋ ಮಾಡಿಬಿಟ್ಟಿದ್ದೆ ನಂದೇ ವಾಯ್ಸ್ದು. ಹಿಂಗೆ ತೋರಿಸಿದಾಗ 10 ರೂಪಾಯಿ. ಯಾವುದೇ ಆ್ಯಂಗಲಲ್ಲಿ ತೋರಿಸಿ, ಹಿಂಗೆ ತೋರಿಸಿ ಅದು ಆಟೋಮೆಟಿಕ್ ಡೇಟಕ್ಕೆ ಮಾಡಿಬಿಡ್ತಿತ್ತು. ಯಾಕಂದರೆ ನೀನು ಇಮೇಜ್ ಎಲ್ಲ ಕಡೆ ಹಾಕಿದ್ದಲ್ಲ, ಅದೇ ಡೇಟಾ ಕಲೆಕ್ಟ್ ಮಾಡಿ ಅದರಲ್ಲೇ ಟ್ರೈನ್ ಆಗಿತ್ತು. ನೀವು ಮತ್ತೆ ವಾಪಸ್ ಅದೇ ತೋರಿಸಿದ್ರೆ ನೀವು ಅದನ್ನೇ ಮಾಡ್ತಿತ್ತು. ಇದಕ್ಕೆಲ್ಲ ನೋಡಿ, ಅದಕ್ಕೆ ಟೆನ್ಸರ್ ಫ್ಲೋ ಯೂಸ್ ಮಾಡ್ತಾರೆ. ಇದನ್ನು ಪೈಟಾರ್ಚು ಅದೇ ಕೆಲಸನೇ ಮಾಡೋದು. ಬಟ್ ರಿಸರ್ಚರಿಗೆ ಪ್ರಿಫರ್ಡ್ ಪೈಟಾರ್ಚ್ ಯೂಸ್ ಮಾಡ್ತಾರೆ ಸುಮಾರು ಜನ. ಸೈಕಿಟ್ಲ್ಯಾನು ರೆಡಿಮೇಡ್ AI ಮಾಡಲ್ಸ್. ಜಸ್ಟ್ ಆ್ಯಡ್ ಯುವರ್ ಡೇಟಾ, ಇಟ್ ವಿಲ್ ವರ್ಕ್ ಅಕಾರ್ಡಿಂಗ್ ಟು ದ ಮಾಡಲ್ ಸ್ಪೆಸಿಫಿಕೇಶನ್ ಅಂತ. ಇವಾಗ ಇಲ್ಲೊಂದು ಸೆಂಟೆನ್ಸ್ ಕೆಳಗಿದೆ, ಅದನ್ನು ಓದ್ಬಿಡೋಣ, ಕರೆಕ್ಟಾಗಿ ಅರ್ಥ ಆಗುತ್ತೆ ನೋಡಿ. ದಿಸ್ ಪ್ರೋಗ್ರೆಷನ್ ಆಲ್ಸೋ ಟೆಲ್ಸ್ ಎ ಸ್ಟೋರಿ. ನಂಪೈ ಹ್ಯಾಂಡಲ್ಸ್ ನಂಬರ್ಸ್, ಪಾಂಡಾಸ್ ಆರ್ಗನೈಸ್ ಡೇಟಾ, ಮ್ಯಾಟ್ಪ್ಲಾಟ್ಲಿಬ್ ವಿಜುವಲೈಸ್ ಇಟ್, scikit-learn finds patterns, TensorFlow and PyTorch build deeper intelligence. That is the entire AI pipeline in 6 libraries only. ಬರೀ 6 ಲೈಬ್ರರಿಯಲ್ಲಿ AI ಏನು ಕೆಲಸ ಮಾಡತ್ತೆ ಎಲ್ಲ ಮಾಡೋಕ್ಕೆ ಆಲ್ರೆಡಿ ರೆಡಿ ಇದ್ಮೇಲೆ ಬೇರೆ ಲ್ಯಾಂಗ್ವೇಜಿಗೆ ಯಾಕೆ ಹೋಗ್ತಾರೆ ಅವರು ಅಲ್ವಾ? ಅದೇ ಇದ್ರ ಪವರ್ ಪೈಥಾನ್ದು. ನೀವು ಒಂದು ಕಲ್ತ್ರೆ ಎಲ್ಲ ಡೇಟಾ ಸೈನ್ಸಿಗೆ ಹೋಗ್ಬೋದು, ಮಿಷಿನ್ ಲರ್ನಿಂಗ್ ಇಂಜಿನಿಯರ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು ನೀವು. ಅಷ್ಟು ಪವರ್ ಇದೆ. ಓಕೆ, ಬನ್ನಿ ಮುಂದಕ್ಕೆ ಹೋಗೋಣ. ಲೆಟ್ಸ್ ಗೋ ಟು ಅವರ್ ನೋಟ್ಸ್. ನೋಡಿ, ಕಮ್ಯುನಿಟಿ ಪವರ್ ಬಗ್ಗೆ ಮಾತಾಡಿದ್ದೀನಿ. ಇಲ್ಲಿ ಫಸ್ಟ್ ಮೋರ್ ಅಡ್ವಾಂಟೇಜ್ ನಮಗಿದೆ. ಯಾಕಂದರೆ ಇದೆಲ್ಲ ಲೈಬ್ರರೀಸ್ ಮುಂಚೆ ಇರೋದ್ರಿಂದ ರಿಸರ್ಚರು ಫಸ್ಟು ಪೈಥಾನ್ನ ಪಿಕ್ ಮಾಡಿದ್ರು. ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದಾಗ ಅವರು ಹೊಸ ಮಾಡೆಲ್ ಬಂದಿದೆ, ಈ ಥರ ಫೈನ್ ಟ್ಯೂನ್ ಆಗಿದೆ ಅಂದಾಗ ಏನು ಅವರು ಪಬ್ಲಿಷ್ ಮಾಡ್ತಿದ್ರು? ಪೈಥಾನ್ ಕೋಡ್ನೇ ಅವರು ಪಬ್ಲಿಷ್ ಮಾಡ್ತಾ ಇದ್ದಿದ್ದು. ಬೇರೆ ಆಲ್ಗರಿದಮ್ನ ವೇರಿಯೇಷನ್ ಹಾಕ್ಬಿಟ್ಟು ಅವರು ಪೈಥಾನ್ ಪೇಪರ್ಸ್ನ ಪಬ್ಲಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ರಿಸರ್ಚರ್ ಯೂಸ್ ಮಾಡ್ತೀರಾ ಅಂದಾಗ ಡೆವಲಪರ್ ಯೂಸ್ ಮಾಡಿದ್ದಾರೆ ಅಂದರೆ ಲೈಬ್ರರಿ ಫಿಕ್ಸಸ್ ಎಲ್ಲ ಫಾಸ್ಟಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫಾಸ್ಟಾಗಿ ಫಿಕ್ಸಸ್ ಲೈಬ್ರರೀಸ್ ಆಗ್ತಾ ಇದೆ. ರಿಸರ್ಚರ್ ಮತ್ತೆ ಅದನ್ನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂಥರ ಸೈಕಲ್ ಲೂಪ್ ಆಗ್ಬಿಡ್ತು. ಇದು ಹೆಂಗೆ ಅದು ಒಂದು ಚಕ್ರವ್ಯೂಹ ಆಗ್ಬಿಟ್ಟಿದೆ ಅಂದರೆ ಪೈಥಾನ್ AI ಬಿಟ್ಟು ಹೋಗಲ್ಲ, AI ಪೈಥಾನ್ ಬಿಟ್ಟು ಹೋಗಲ್ಲ, ಹಂಗಾಗ್ಬಿಟ್ಟಿದೆ. ಅಷ್ಟು ಗಟ್ಟಿ ಆದಾಗಿಂದ ನೀವು ಏನು ಕಲಿತಿದ್ದೀರಾ ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ. ಇವಾಗ ಅದಕ್ಕೊಂದು ಪ್ರೆಸಿಡೆನ್ಸ್ ಕೊಡಿ. ಇವಾಗ ಪೈಥಾನ್ ಎಷ್ಟು ಗಟ್ಟಿಯಾಗಿ ಕೂತಿದೆ, ಎಲ್ಲರ ಕೆಲಸ ತೆಗಿತಾ ಇದೆ. ಪೈಥಾನ್ ಅಂದರೆ ಎಷ್ಟು ಪವರ್ ಇರಬೇಕು ಅಲ್ವಾ? ಅದನ್ನೇ ಇಲ್ಲಿ ನಾನು ಹೇಳಿದ್ದೀನಿ. ಕಮ್ಯುನಿಟಿ ಪವರ್ ತುಂಬ ಇಂಪಾರ್ಟೆಂಟು, ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ. ಅದೇ ಥರನೇ ವೇರ್ ಪೈಥಾನ್ ಸಿಟ್ಸ್ ಆನ್ AI ಸಿಸ್ಟಮ್ ಅಂತ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಡೇಟಾ ಇಂಜೆಕ್ಷನ್ಗೆ, ಡೇಟಾ ಪ್ರೊಸೆಸಿಂಗ್ಗೆ, ಮಾಡೆಲ್ ಟ್ರೈನಿಂಗಿಗೆ, API ಲೇಯರ್ಸು, ಫಾಸ್ಟ್ API ಆಲ್ರೆಡಿ ನೋಡಿ, ಆರ್ಕೆಸ್ಟ್ರೇಷನ್ನು, ಮಾನಿಟ್ರಿಂಗ್, ಇವೆಲ್ಲದಕ್ಕೂ ಪೈಥಾನಲ್ಲಿ ಒಂದು ಲೈಬ್ರರೀಸ್ಗಳು ಆಲ್ರೆಡಿ ಇದೆ. ಎಲ್ಲ ಕೆಲಸನೂ ನೀವು ಮಾಡ್ಬೋದು ಅಂತ ಹೇಳೋಕ್ಕಿಲ್ಲ, ಒಂದು ಆಪ್ಷನ್ ಹಾಕಿದ್ದೀನಿ ಅಷ್ಟೇ. ಆಯಿತಾ? ಇನ್ನೊಂದು ನೋಡಿ, ಎಲ್ಲರೂ ಹೇಳ್ತಾರೆ, ನೀವು ಕೇಳಿದ್ದೀರಾ ಪೈಥಾನ್ ಈಸ್ ಸ್ಲೋ, ಸಿ ಈಸ್ ವೆರಿ ಫಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಹೌದಪ್ಪ, ಅದೇನು ತಪ್ಪೇನಲ್ಲ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ? ಎಕ್ಸಿಕ್ಯೂಷನ್ ಸ್ಪೀಡ್ ಒಂದೇ ಮ್ಯಾಟ್ರ್ ಆಗಲ್ಲ ರೀ. ಯಾಕಂದರೆ ನೋಡಿ, ಎಕ್ಸ್ಪರಿಮೆಂಟ್ ಸ್ಪೀಡ್ ಜಾಸ್ತಿ ಆಗಬೇಕು. ಪ್ರೋಗ್ರಾಮ್ ಬರೆಯೋರು ಯಾರು? ಡೆವಲಪರ್ಸು ಪ್ರೋಗ್ರಾಮ್ ಬರೆಯೋದೇ ಕೆಲಸನಾ? ಅವರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಕೆಲಸ. ನೀವು ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್ ನಿಮಗೇನೋ ಪ್ರಾಬ್ಲಮ್ ಬಂತು ಅಂದರೆ ಅದನ್ನು ಸಾಲ್ವ್ ಮಾಡೋದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಬೇಕು. ನೀವು ಮೆಮೊರಿ ಮ್ಯಾನೇಜ್ಮೆಂಟು, ಗಾರ್ಬೇಜ್ ಕಲೆಕ್ಷನು, ಇದಕ್ಕೆಲ್ಲ ನಿಮ್ಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಷ್ಟೇ. ಪೈಥಾನ್ ನಿಮಗೆ ಲೈಬ್ರರಿ ಕೊಡ್ತವೆ, ಅದನ್ನ ಹಿಡ್ಕೊ ನೀನು ಪ್ರಾಬ್ಲಮ್ ಸಾಲ್ವ್ ಮಾಡಿ.
ಅದೆಷ್ಟು ಫಾಸ್ಟು ನೀವು ಅದನ್ನು ಅರ್ಥ ಮಾಡ್ಕೊಂಡು ಕೋಡ್ ಬರೆಯೋಕ್ಕೆ ಅಲ್ಲಿ ಜನನೂ ಕಮ್ಮಿ ಆವಾಗ. ಇವಾಗ ಪೈಥಾನ್ ಅಂದರೆ ನೋಡಿ ನೀವು ಕಲಿಯಕ್ಕೆ ಬಂದರೆ ಯಾಕೆ ಈಸಿ ಅಂತ. ಇದೇ ಥರ ಸುಮಾರು ಜನ ಡೆವಲಪರ್ಸ್ ಸಿಗ್ತಾರೆ, ಎಲ್ಲ ಕುತ್ಕೊಂಡು ಕಂಬೈನ್ ಮಾಡಿ ಅವರು ಕಲಿಬೋದು, ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಸಾಲ್ವ್ ಮಾಡ್ಬೋದು ಅಲ್ವಾ. ಅದೇ ಥರ ಹೇಳಿದ್ದೀನಿ. ಮತ್ತು ಇಟ್ರೇಟಿವ್ ಸ್ಪೀಡ್ ಏನೋ ತಪ್ಪಾಯಿದ್ರೆ ಟಕ್ ಅಂತ ಚೇಂಜ್ ಮಾಡು. ಮತ್ತು ಇಂಟಿಗ್ರೇಷನ್ ಸ್ಪೀಡು ಈಸಿ ನೋಡಿ, ಪೈಥಾನ್ ಇನ್ಸ್ಟಾಲ್ ಆಲ್ರೆಡಿ ಮಾಡಿಬಿಟ್ರಿ ನೀವು ಆಲ್ರೆಡಿ, ಅದು ನಿಮಗೆ ಟಕ ಟಕ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ಬೋದು. ಡಿಬಗ್ಗಿಂಗ್ ಸ್ಪೀಡು ತುಂಬ ಜಾಸ್ತಿ. ಸಪೋರ್ಟಿಂಗ್ ಲೈಬ್ರರೀಸ್ ಕೂಡ ಇದ್ದಾವೆ, ಅದ್ರ ಬಗ್ಗೆ ಹೇಳಿದ್ದೀನಿ. ವಾಟ್ ಅಬೌಟ್ ಅದರ್ ಲ್ಯಾಂಗ್ವೇಜ್, ಏನು ಅದರ್ ಲ್ಯಾಂಗ್ವೇಜ್ ಎಲ್ಲ ಅದೆಲ್ಲ ಏನು ಪೈಥಾನೇ ಮೇಲೆ ನಾವೆಲ್ಲ ಇದು ಅಂತ ಹೇಳ್ತಿಲ್ಲ, ಅದಕ್ಕೆ ಒಂದು ಜಾಗಗಳು ಬೇರೆ ಬೇರೆ ಇದ್ದಾವೆ. ಅಂತ ಬಂದಾಗ ಪೈಥಾನ್ ನಾವು ಯಾಕೆ ಬರ್ತೀರೋ ನಮ್ದು ಆ ಜರ್ನಿ. ಸಿ ಅಂದರೆ ಅದು ಬೇರೆ ಥರ ಎಂಬೆಡೆಡ್ ಸಿಸ್ಟಮ್ಸಿಗೆ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಥರ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಇದು ಅಲ್ಲಿ ಮಾತ್ರ ಪೈಥಾನ್ ಯೂಸ್ ಬೇಕು. ಇವೆಲ್ಲ ಆದಮೇಲೆ ನಿಮಗೊಂದು ಕರೆಕ್ಟ್ ಪಿಕ್ಚರ್ ಬಂದಿದೆ. ಇವಾಗ ನಾನು ಯಾಕೆ ಪೈಥಾನ್ ಕಲಿಬೇಕು, ನಾನು ಯಾಕೆ ಹಗಲು ರಾತ್ರಿ ಕುತ್ಕೊಂಡು ಪೈಥಾನ್ ಓದಬೇಕು ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಬಂದಿದೆ. ಆವಾಗಲೇ ಸುಮಾರು ಜನ ಓದೋದು ಕುತ್ಕೊಂಡು, ನೋಡಪ್ಪ ನೀನು ಎಲ್ಲಿಗೆ ಹೋಗ್ಬೋದು, ನೀನು ಎಲ್ಲಿದೆ ಪ್ಯಾಕೇಜು, ನೀನು ಎಲ್ಲಿ ಪ್ಯಾಕೇಜ್ ತೊಗೋಬೋದು, ಅದನ್ನು ತೊಗೊಳಕ್ಕೆ ಫಸ್ಟ್ ಸ್ಟೆಪ್ ಪೈಥಾನ್ ಡೀಪ್ ಲರ್ನಿಂಗ್. ನಾನು ನಿಮಗೆ ಪೈಥಾನ್ ಕಲಿಯೋಕ್ಕೆ ಮೋಟಿವೇಶನ್ ಅಂತೂ ಕೊಡ್ತೀನಿ. ಪೈಥಾನ್ ನೀವು ಕಲಿಬೇಕು, ಯಾಕಂದರೆ ಅದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಅಷ್ಟು ಫನ್ ಆಗಿದೆ ಲ್ಯಾಂಗ್ವೇಜ್, ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಏನಂದರೆ, ಪೈಥಾನ್ಗಿಂತ ಮುಂಚೆ ಯಾವುದ್ಯಾವುದಿದ್ವು, ಪೈಥಾನ್ ಏನು ಸಾಲ್ವ್ ಮಾಡ್ತಾ ಇತ್ತು, ಈ ಲೈಬ್ರರಿಗಳು ಇದೆ ಲೈಬ್ರರಿ ಇದೆ ಅಂತಿದ್ನಲ್ಲ, ಬೇರೆ ಕಡೆನೂ ಲೈಬ್ರರಿ ಯಾಕೆ ಅವ್ರು ಬಿಲ್ಡ್ ಮಾಡಲಿಲ್ಲ, ಅದನ್ನು ಯೂಸ್ ಮಾಡ್ಬೋದಿತ್ತು, ಪೈಥಾನೆಲ್ಲ ಯಾಕೆ ಯೂಸ್ ಮಾಡಿದ್ರು ಅನ್ನೋದನ್ನು ಎಲ್ಲ ತಿಳ್ಕೊತಾ ಹೋಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.